ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೂರ್ಯಷಷ್ಠಿ ಇದರ ಬಗ್ಗೆ ಮಹಾತ್ಮ್ಯ ಏನು ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನದಲ್ಲಿ ವಿಶೇಷವಾಗಿ ಆ ಸೂರ್ಯಷಷ್ಠಿ ಅಂತ ಬರ್ತದೆ. ಸೂರ್ಯನ ಉಪಾಸನೆ, ಆ ಸೂರ್ಯನ ಪೂಜೆ, ಷೋಡಶೋಪಚಾರಗಳಿಂದ ಕೂಡಿದಂತಹ ಪೂಜೆಯನ್ನು ಮಾಡಬೇಕು. ಪಂಚಗವ್ಯಾದಿಗಳನ್ನು ಪ್ರಾಶನೆ ಮಾಡಿ ಪ್ರಾತಃ ಕಾಲ ಸ್ನಾನವನ್ನು ಮಾಡುವುದರಿಂದ ಅಶ್ವಮೇಧ ಎಂಬಂತಹ ಯಾಗ, ಆ ಅಶ್ವಮೇಧ ಯಾಗ ಎಂಬಂತಹ ಯಾಗದ ಫಲ, ಆ ಫಲಕ್ಕಿಂತಲೂ ಅಧಿಕವಾದಂತಹ ಫಲಗಳು ಅವರಿಗೆ ಆ ಸೂರ್ಯಷಷ್ಠಿಯ ದಿನ ಸಿಗ್ತದೆ. ಅವಶ್ಯವಾಗಿ ಸೂರ್ಯನ ಉಪಾಸನೆಯನ್ನು ನಾವು ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಸೂರ್ಯನ ಉಪಾಸನೆಯಿಂದ ಸಕಲ ವಿಧವಾದಂತಹ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ನಮಗೆ ನೀರನ್ನು ಕೊಡುವಂತಹ ವ್ಯಕ್ತಿಯೂ ಕೂಡ ಸೂರ್ಯ. ಯಾವಾಗ ಅವನು ಭೂಮಿಯಿಂದ ನೀರನ್ನು ತೆಗೆದುಕೊಂಡು ಅದನ್ನು ನಮಗೆ ಮತ್ತೆ ಬೇಕಾದಾಗ ಭೂಮಿಯಲ್ಲಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ನಮ್ಮ ಆರೋಗ್ಯಾದಿಗಳು ಅದೆಲ್ಲವನ್ನೂ ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಅವನು ಆ ಸೂರ್ಯನ ಉಪಾಸನೆ, ಸೂರ್ಯನ ಪೂಜೆ ಪ್ರತಿನಿತ್ಯ ಮಾಡಬೇಕು. ಮಾಡದೇ ಇದ್ದಿದ್ದರಿಂದ ಈ ಸೂರ್ಯಷಷ್ಠಿ ಬಂದಾಗಲಾದರೂ ಕೂಡ ಆ ಭಾಸ್ಕರನ ಸೂರ್ಯನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಷೋಡಶೋಪಚಾರಗಳಿಂದ ಅಂತ ಭವಿಷ್ಯೋತ್ತರ ಪುರಾಣ ತಿಳಿಸಿಕೊಟ್ಟಿದೆ. ಮತ್ತು ಪಂಚಗವ್ಯಾದಿಗಳನ್ನು ಪ್ರಾಶನೆ ಮಾಡಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅಶ್ವಮೇಧ ಯಾಗದ ಫಲ, ಅದಕ್ಕಿಂತಲೂ ಅಧಿಕವಾದ ಫಲವು ನಮಗೆ ಸಿಗ್ತದೆ. ಆದ್ದರಿಂದ ಈ ದಿನದಲ್ಲಿ ಅವಶ್ಯವಾಗಿ ಆ ಕಾರ್ತಿಕೇಯ ಅವನ ದರ್ಶನವನ್ನು ಕೂಡ ಮಾಡಿಕೊಳ್ಳಬೇಕು. ಬ್ರಹ್ಮಹತ್ಯಾದಿ ಪಾಪಗಳು ಅವುಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಅಂತ ಭವಿಷ್ಯೋತ್ತರ ಪುರಾಣ ಹೇಳಿದ್ದರಿಂದ ವಿಶೇಷವಾಗಿ ಈ ಸೂರ್ಯ ಷಷ್ಠಿ ಎನ್ನುವಲ್ಲಿ ಪ್ರಾತಃ ಸ್ನಾನಕ್ಕೆ ಮಹಿಮೆಯನ್ನು ಹೇಳಿದ್ದಾರೆ. ಯಾರು ತಪ್ಪದೆ ಆ ಸೂರ್ಯ ಷಷ್ಠಿಯ ದಿನದಂದು ಪ್ರಾತಃ ಸ್ನಾನವನ್ನು ಮಾಡಿ ಸೂರ್ಯನ ಉಪಾಸನೆಯನ್ನು, ಸೂರ್ಯನ ಪೂಜೆಯನ್ನು ಮಾಡುವುದರಿಂದ ಆರೋಗ್ಯಾದಿಗಳನ್ನು ಎಲ್ಲವನ್ನೂ ಕೂಡ ನೀವು ಪಡೆದುಕೊಳ್ತೀರಿ. ಆರೋಗ್ಯವೇ ಪ್ರಧಾನ. ಆರೋಗ್ಯ ಎನ್ನುವುದು ನಮ್ಮಲ್ಲಿ ಚೆನ್ನಾಗಿ ಇದ್ದರೆ ಕಣ್ಣು, ಕೈ, ಕಾಲು ಎಲ್ಲವೂ ನಮ್ಮ ಆರೋಗ್ಯಗಳು, ರಕ್ತ ಎಲ್ಲವೂ ಸರಿಯಾಗಿ ಇದ್ದಾಗ ಮಾತ್ರ ಧರ್ಮವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಅಂತಹ ಧರ್ಮವನ್ನು ನಾವು ಮಾಡಬೇಕಾದರೆ ಆ ಸೂರ್ಯನ ಅನುಗ್ರಹ, ಅವನ ಉಪಾಸನೆಯನ್ನು ಮಾಡಿ ಆರೋಗ್ಯವನ್ನು ಪಡೆದುಕೊಂಡರೆ ಆ ಸೂರ್ಯಾಂತರ್ಗತನಾದ ಸವಿತೃನಾಮಕ ಲಕ್ಷ್ಮೀನಾರಾಯಣನ ಅನುಸಂಧಾನವನ್ನು, ಅವನನ್ನು ನಾವು ಅಪರೋಕ್ಷ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಆದ್ದರಿಂದ ಸೂರ್ಯನ ಉಪಾಸನೆಯನ್ನು ಮಾಡಿ ವಿಶೇಷವಾಗಿ ಆ ಸೂರ್ಯಷಷ್ಠಿಯಂದು ನೀವು ಸ್ನಾನವನ್ನು ಮಾಡಬೇಕು ಅಂತೆಂಬುದಾಗಿ ಭವಿಷ್ಯೋತ್ತರ ಪುರಾಣ ತಿಳಿಸಿಕೊಟ್ಟಿದೆ. ಶುಕ್ಲೇ ಭಾದ್ರಪದೇ ಷಷ್ಟ್ಯಾಂ ಸ್ನಾನಂ ಭಾಸ್ಕರ ಪೂಜನಂ ಪ್ರಾಶನಂ ಪಂಚಗವ್ಯಸ್ಯ ಅಶ್ವಮೇಧ ಫಲಾದಿಕಂ ಯೋ ಅಸ್ಯಾಂ ಪಶ್ಯತಿ ಗಾಂಗೇಯಂ ದಕ್ಷಿಣಾಪಥವಾಸಿನಂ ಬ್ರಹ್ಮಹತ್ಯಾದಿ ಪಾಪೈಸ್ತು ಮುಚ್ಚತೆ ನತ್ರ ಸಂಶಯ ಅಂತ ಭವಿಷ್ಯೋತ್ತರ ಪುರಾಣ ಹೇಳಿದ್ದರಿಂದ ಈ ದಿನದಲ್ಲಿ ತಪ್ಪಿಸದೆ ಸ್ನಾನ ಮಾಡಿ ಸೂರ್ಯನ ಪೂಜೆಯನ್ನು ಮಾಡಿ ಆ ಸೂರ್ಯನಂತರ್ಗತ ಲಕ್ಷ್ಮೀನಾರಾಯಣನಿಗೆ ಸಂತೋಷವನ್ನು ಪಡಿಸಿದರೆ ಆರೋಗ್ಯಾದಿಗಳನ್ನು ವಿಶೇಷವಾಗಿ ಆ ದೇವತೆಗಳಲ್ಲಿ ಇದ್ದು ಭಗವಂತನೇ ಕೊಡುವುದರಿಂದ ಅಂತಹ ಭಗವಂತನ ಅನುಗ್ರಹವಾಗತ್ತೆ ಎಂತೆಂಬುದಾಗಿ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.